ಈ ಯೋಗ ಅಂದರೆ ಏನು? ಯೋಗದ ಮುಖ್ಯ ಉದ್ದೇಶ ಚಿತ್ತಶುದ್ಧಿ ಅಂತ ಹೇಳ್ತಾರೆ. ಆದರೆ ಇವಾಗ ಯೋಗದ ಹೆಸರನ್ನೇ ಶುದ್ಧಿ ಮಾಡೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಮತ್ತು ಇವಾಗ ಬರೋ ಪ್ರಶ್ನೆ, ಹಾಗಿದ್ರೆ ನಾವು ಈ ಪ್ರಪಂಚಕ್ಕೆ ಯಾಕೆ ಬಂದ್ವಿ? ಪ್ರತಿ ಕ್ಷಣ ಗೊತ್ತಿದ್ದೆಯೋ ಗೊತ್ತಿಲ್ಲದೆಯೋ ದೇವ್ರನ್ನ ನಂಬಿದ್ರು ನಂಬದೇ ಹೋದರೂ ನೀ ಏನಾದರೂ ಮಾಡು, ಸಾವಿಗೆ ಹತ್ತಿರ ಆಗ್ತಾಯಿದ್ದೀವಿ. ಈಗ ಒಂದು ವರ ಕೊಡ್ತೀನಿ ನಾನು ನಿಮಗೆ ನಿಮ್ಮ ಮನಸ್ಸಲ್ಲಿರೋದೆಲ್ಲ ಪಾರ್ಟ್ನರ್ಗೆ ಅರ್ಥ ಆಗೋದು, ಪಾರ್ಟ್ನರ್ ಮನಸ್ಸಲ್ಲಿರೋದೆಲ್ಲ ನಿಮ್ಗೆ ಅರ್ಥ ಆಗ್ಬಿಟ್ಟಿದೆ. ಯಾವ್ದಾದ್ರು ಇಬ್ಬರು ಒಟ್ಟಿಗೆ ಸಂಸಾರ ಮಾಡೋಕ್ಕಾಗತ್ತೆ? ನಮ್ಮ ಹಾರ್ಮೋನ್ಸ್ ಎಷ್ಟು ಚೆನ್ನಾಗಿರಬೇಕು ಅಂದರೆ ಹೆಣ್ಣುಮಕ್ಕಳದು, ಆ ನಾಚಿಕೆಯಲ್ಲಿ ಕೆನ್ನೆ ಮತ್ತು ತುಟಿ ತಾನಾಗಿಯೇ ಕೆಂಪಾಗಬೇಕು. ಈಗ ಮೆತ್ಕೊಳ್ತಾ ಇದ್ದೀವಿ. ಈವನ್ ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ಪಾರಾಯಣ ಮಾಡ್ತಾ ಇದ್ದರೆ ನಾಡಿ ಶುದ್ಧಿ ತನ್ನಿಂದ ತಾನೇ ಆಗ್ತದೆ. ಒಮ್ಮೆ ಅಡುಗೆ ಮಾಡಿದ್ದನ್ನು ಮತ್ತೆ ಬಿಸಿ ಮಾಡಿ ರೀಹೀಟೆಡ್ ಫುಡ್ ಏನಿದೆ ಅದು ಹಲವಾರು ರೋಗಗಳಿಗೆ ಕಾರಣ ಆಗ್ತದೆ. 13 ವರ್ಷದ ಹಿಂದೆ ಕಾಲ್ ಬರೋದು, ಬೆಳಿಗ್ಗೆ ನನಗೆ ಈ ಚಕ್ರ ಬ್ಯಾಲೆನ್ಸ್ ಆಗಬೇಕು, ಈ ಚಕ್ರ ಬ್ಯಾಲೆನ್ಸ್ ಆಗಿಲ್ಲ, ಇಲ್ಲಿ ಚಾರ್ಜ್ ಆಗಿದೆ, ನಾನು ಪಂಕ್ಚರ್ ಅಂಗಡಿ ಇಟ್ಕೊಂಡಿದ್ದೀನ ಟೈರ್ದು ಅಥವಾ ಯೋಗ ಸೆಂಟ್ರಿಗೆ ಮಾಡಿದ್ದೀನ. ನನಗೆ ತಮಾಷೆ ಈಗ ಅರ್ಥ ಆಗ್ತಾಯಿದೆ. ನನಗೆ ಪಾಡ್ಕಾಸ್ಟ್ ಇವು ನೋಡಿ ನನಗೆ ಫಸ್ಟಿಗೆ ಅರ್ಥನೇ ಆಗ್ತಿಲ್ಲ, ನನಗೆ ಏನಕ್ಕೆ ಹಿಂಗೆಲ್ಲ ಕಾಲ್ ಮಾಡ್ತಾ ಜನ ಟ್ರೋಲ್ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಸಮಸ್ಯೆ ಇದೆ ಅವರಿಗೆ ಅಂತ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.